ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರೈತರ ಜಮೀನನ್ನ ವಕ್ಫ್ ಬೋರ್ಡ್ಗೆ ಸೇರಿಸಲು ಹುನ್ನಾರ ನಡೆಸಿರುವ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಜಮೀರ್ ಅಹಮದ್ ಖಾನ್ ತಮ್ಮ ಸ್ವಾರ್ಥಕ್ಕಾಗಿ ರೈತರ ಜಮೀನು ಕಬಳಿಕೆ ಮಾಡುವ ಕುತಂತ್ರ ಮಾಡಿದ್ದಾರೆ ಎಂದು ಸಂಜಯ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರ ಬದಲ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ನೋಟಿಸ್ ಕೊಟ್ಟ ರೈತರಿಗೆ ಧಮಕಿ ಕೊಟ್ಟ ಆ ಎಲ್ಲ ಭೂಮಿ ವಕ್ಫ್ ಬೋರ್ಡ್ ಹೆಸರು ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಬೇಡಿಕೆ, ಇವ್ರ ಮಂತ್ರಿ ರಾಜೀನಾಮೆ ಕೊಡಬೇಕು. ರೈತರ ಭೂಮಿ ಯಾವ್ದು ತೊಂದರೆ ರೈತರಿಗೆ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ. ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದಕ್ಕಿಂತ ಉಗ್ರ ರೂಪ ಧಾರಣ ತಗೋತಿದೆ. ಅದಕ್ಕೆ ಇದು ಒಂದ ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗಬೇಕು. ಮಂದಿಗಳ ಮಠಗಳ ಭೂಮಿಗಳನ್ನು ವಕ್ಫ್ ಬೋರ್ಡ್ ಹೆಸರು ಮಾಡ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅನ್ಯಾಯ, ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಳಿಕೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಉಗ್ರ ಹೋರಾಟ ಮಾಡಿ ರೈತರಿಗೆ ಮತ್ತು ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.